ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ವೀಕ್ಷಕರೇ, ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆ, ಹೋರಾಟ ಇವೆಲ್ಲವನ್ನ ಕೂಡ ಮಾಡೋದಕ್ಕೆ ಖಂಡಿತವಾಗ್ಲೂ ಹಕ್ಕಿದೆ. ಆದರೆ ಪ್ರತಿಭಟನೆಯ ಹೆಸರಲ್ಲಿ ಹಿಂಸಾಚಾರವನ್ನ ನಡೆಸಿದ್ರೆ ಹೇಗೆ? ಕಾಕ್ರೋಚ್ ಪಾರ್ಟಿ ದೆಹಲಿಯಲ್ಲಿ ಮಾಡಿದೇನು? ನಿಮಗೆ ಹಿಂಸಾಚಾರವನ್ನು ನಡೆಸಿದ್ರೆ ನ್ಯಾಯ ಸಿಗ್ಬಿಡುತ್ತಾ? ಕಾಕ್ರೋಚ್ ಪಾರ್ಟಿ ಹೇಳ್ತಾ ಇರೋದೇನು, ಬಟ್ ಮಾಡ್ತಾ ಇರೋದೇನು? ಸಂಸತ್ ಭವನ ಸಮೀಪವೇ ಬಂದರೂ ಕೂಡ ಪೊಲೀಸರು ಲಾಠಿ ಚಾರ್ಜ್ ಮಾಡಬಾರ್ದ ನಿಮಗೆ? ದೆಹಲಿಯಲ್ಲಿ ಹಾಗಾದ್ರೆ ದಂಗೆಗೆ ಪ್ಲಾನ್ ಅನ್ನು ಮಾಡಿದ್ರ? ನೀಟ್ ಹೋರಾಟದಲ್ಲಿ ಭಾರತ ವಿರೋಧಿ ಹೇಳಿಕೆ ನೀಡ್ತಾ ಇರೋದು ಯಾಕೆ? ನೀಟ್ ಪರೀಕ್ಷೆ ಹೋರಾಟಕ್ಕೂ ಭಾರತ ವಿರೋಧಿ ಹೇಳಿಕೆಗೂ ಸಂಬಂಧ ಏನು? ಭಾರತ ವಿರೋಧಿ ಘೋಷಣೆಯನ್ನು ಕೂಗಿದ್ರೆ ನೀಟ್ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗ್ಬಿಡುತ್ತಾ? ಪೊಲೀಸರ ಮೇಲೆ ಕಲ್ಲು ತೂರಾಟವನ್ನು ಮಾಡಿದ್ರೆ ನಿಮಗೆ ನ್ಯಾಯ ಸಿಗ್ಬಿಡುತ್ತಾ? ಸಂಸತ್ ಭವನಕ್ಕೆ ನುಗ್ಗಿದ್ರೆ ನಿಮಗೆ ನ್ಯಾಯ ಸಿಗ್ಬಿಡುತ್ತಾ? ನಮ್ಮ ಹಕ್ಕನ್ನ ಕೇಳೋದಕ್ಕೆ ನೂರಾರು ದಾರಿ ಇದೆ, ಹೌದಲ್ವೋ? ಅದು ಬಿಟ್ಟು ಪ್ರತಿಭಟನೆಯ ಹೆಸರಲ್ಲಿ ಹಿಂಸಾಚಾರವನ್ನು ನಡೆಸಿದ್ರೆ ನ್ಯಾಯ ಸಿಗುತ್ತಾ? ಖಂಡಿತವಾಗ್ಲೂ ಸಿಗಲ್ಲ. ಸಿಗೋದು ಒಂದೇ, ಲಾಠಿ ಏಟು. ದೆಹಲಿಯಲ್ಲಿ ಕಾಕ್ರೋಚ್ಗಳ ಹೋರಾಟ ಹಳಿ ತಪ್ಪಿಬಿಟ್ಟಿದೆ. ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಕೇಳ್ತಾ ಇದ್ದಾರೆ. ಕೇಳಿ, ಅಫ್ಕೋರ್ಸ್ ತಪ್ಪಲ್ಲ. ನೀಟ್ ಅಕ್ರಮವನ್ನ ಖಂಡಿಸಿ ಹೋರಾಟ ಮಾಡೋದು ತಪ್ಪಲ್ಲ. ಹೋರಾಟ ಸರಿಯಾಗಿ ಇತ್ತು, ಸ್ಟಾರ್ಟಿಂಗ್ ಅಲ್ಲಿ ಹೇಳಿದಾಗ ಸರಿ ಇತ್ತೋ ಏನೋ. ಆದ್ರೆ ನಾವು ಹೇಗೆ ನ್ಯಾಯವನ್ನ ಕೇಳ್ತೀವಿ ಅನ್ನುವಂಥದ್ದು ಮುಖ್ಯ ಆಗುತ್ತೋ ಇಲ್ವೋ? ಹಿಂಸಾಚಾರವನ್ನು ನಡೆಸಿ ಕಲ್ಲು ತೂರಾಟವನ್ನು ಮಾಡಿ ಸಂಸತ್ ಭವನಕ್ಕೆ ನುಗ್ಗಿದ್ರೆ ಏನ್ ನ್ಯಾಯ ಸಿಗ್ಬಿಡುತ್ತಾ ನಿಮಗೆ? ಏನ್ ಭಾರತವನ್ನ ನೇಪಾಳ ಬಾಂಗ್ಲಾದೇಶ ಮಾಡೋದಕ್ಕೆ ಹೊರಟಿದ್ದೀರಾ ಹೇಗೆ? ನೀವು ನೇಪಾಳ ಬಾಂಗ್ಲಾದೇಶದ ಹಾಗೆ ದಂಗೆಗೆ ಪ್ರಯತ್ನವನ್ನ ಪಟ್ಟಾಗ ಲಾಠಿ ಚಾರ್ಜ್ ಮಾಡದೆ ಇನ್ನೇನು ಹೂವಿನ ಹಾರವನ್ನು ಹಾಕಬೇಕಾಗಿತ್ತಾ? ದಯವಿಟ್ಟು ಉತ್ತರವನ್ನು ಕೊಡಬೇಕು. ವೀಕ್ಷಕರ, ದೆಹಲಿಯಲ್ಲಿ ನಿನ್ನೇನಾಯ್ತು? ಒಂದು ವಾರದ ಹಿಂದೆ ಸೋನಂ ವಾಂಗ್ಚುಕ್ ಜುಲೈ 20ನೇ ತಾರೀಕು ಸಂಸತ್ ಚಲೋ ಮಾಡ್ತೀವಿ ಅಂತ ಒಂದು ಕರೆಯನ್ನು ಕೊಡ್ತಾರೆ. ಅದಾದ ನಂತರ ಹೈಕೋರ್ಟ್ ಆದೇಶದ ಬೆನ್ನಲ್ಲೇ ಅವರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗತ್ತೆ. ಈ ಅಭಿಜಿತ್ ದೀಪ್ಗೆ ನಾವೆಲ್ಲರೂ ಸೇರ್ಕೊಂಡು ಸಂಸತ್ತಿಗೆ ಮುತ್ತಿಗೆ ಹಾಕ್ತೀವಿ ಅಂತ ಹೇಳ್ತಾರೆ. ಜುಲೈ 20ನೇ ತಾರೀಕು ಸಂಸತ್ ಭವನಕ್ಕೆ ನಾವು ಮುತ್ತಿಗೆ ಹಾಕ್ತೀವಿ ಅಂತ ಹೇಳಿದ ಯಾಕೆ? ಯಾಕಂದ್ರೆ ಮಳೆಗಾಲದ ಅಧಿವೇಶನ ಆರಂಭ ಆಗಿದೆ 20ನೇ ತಾರೀಕು. ಈ ಸಂಸತ್ ಚಲೋಗೆ ಪೊಲೀಸರು ಅನುಮತಿಯನ್ನು ಕೊಟ್ಟಿದ್ರ? ಖಂಡಿತವಾಗ್ಲೂ ಇಲ್ಲ. ನಿನ್ನೆ ಜಂತರ್ ಮಂತರಲ್ಲಿ 10 ರಿಂದ 15 ಸಾವಿರ ಮಂದಿ ಒಟ್ಟಿಗೆ ಬಂದು ಸೇರ್ತಾರೆ. ಎಷ್ಟು? 10 ರಿಂದ 15 ಸಾವಿರ ಮಂದಿ. ಇದು ಹೆಸರಿಗೆ ಮಾತ್ರ ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರತಿಭಟನೆ. ಆದ್ರೆ ಇಲ್ಲಿ ಆ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಪಕ್ಷ, ಆಮ್ ಆದ್ಮಿ ಪಾರ್ಟಿ, ಸಮಾಜವಾದಿ ಪಾರ್ಟಿ, ಟಿಎಂಸಿ ಎಲ್ಲ ಪಾರ್ಟಿಯ ನಾಯಕರು ಕೂಡ ಇದ್ರು. ಆಯಾ ಪಕ್ಷದ ನಾಯಕರು ಬಂದಿದ್ದಾರೆ ಅಂತಂದ್ರೆ ಕಾರ್ಯಕರ್ತರು ಬರದೇ ಇರ್ತಾರಾ? ಬರ್ತಾರೆ. ಅದ್ರ ಜೊತೆಗೆ ನಗರ ನಕ್ಸಲರು ಇರ್ಲೇಬೇಕಲ್ವಾ? ಜಂತರ್ ಮಂತರಲ್ಲಿ ಪ್ರತಿಭಟನೆ ನಡೀತಾ ಇತ್ತು. ಪೊಲೀಸರು 10 ಬಾರಿ ಮನವಿಯನ್ನ ಮಾಡಿದ್ರು ಕೂಡ, ಅಂದ್ರೆ ಸಂಸತ್ ಭವನಕ್ಕೆ ಹೋಗಿ ಮುತ್ತಿಗೆ ಹಾಕಬೇಡಿ, ಈ ತರ ತೊಂದರೆಯನ್ನು ಕೊಡಬೇಡಿ, ಎಷ್ಟು ಮನವಿಯನ್ನ ಮಾಡಿದ್ರು ಕೂಡ ಇವ್ರು ಕೇಳಲಿಲ್ಲ. ಬ್ಯಾರಿಕೇಡ್ ಮೇಲೆ ಹತ್ತೋದೇನು, ತಳ್ಳಾಟ, ನೂಕಾಟ. ಕೆಲವು ಯುವಕರು ನುಗ್ಗೆ ಬಿಟ್ರು. ಇಂತಹ ಹೊತ್ತಲ್ಲಿ ಈ ದಂಗೆಯನ್ನು ತಡೆಯೋದಕ್ಕೆ ಪೊಲೀಸರು ಲಾಠಿ ಚಾರ್ಜ್ ನಡೆಸಬೇಕಾ, ನಡೆಸಬಾರ್ದಾ? ಏನ್ ಮಾಡ್ಬೇಕಿತ್ತು? ಇದು ಜಂತರ್ ಮಂತರ್ ಆಯ್ತು. ಅಲ್ಲಿ ಸಂಸತ್ ಭವನಕ್ಕೆ ಮುಖ್ಯ ದ್ವಾರದ ಹತ್ರನೇ ಯುವಕರ ಗುಂಪು ಬರುತ್ತೆ. ಆಗ ಅಲ್ಲಿ ಏನ್ ಮಾಡ್ಬೇಕಾಗಿತ್ತು? ಓ ಬಂದಿದ್ದೀರಾ, ಬನ್ನಿ ಬನ್ನಿ ಬನ್ನಿ, ಪ್ಲೀಸ್ ಬನ್ನಿ, ಒಳಗ್ ಹೋಗಿ ಅಂತ ಹೇಳಿ ಬಿಡ್ಬೇಕಿತ್ತಾ? ಅಶ್ರುವಾಯು ಸಿಡಿಸಿ ಪರಿಸ್ಥಿತಿ ಕಂಟ್ರೋಲ್ ಮಾಡಿದ್ದಾರೆ. ವಿಪಕ್ಷಗಳ ಕಣ್ಣಿಗೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದು ಮಾತ್ರ ಕಾಣಿಸ್ತಾ ಇದೆ. ಪೊಲೀಸರಿಗೆ ಕಾಕ್ರೋಚ್ ಯಾವ ರೀತಿ ಹೊಡೆದಿದ್ದಾರೆ ನೋಡಿದೀರಾ ನೀವು? ಅವರಿಗೆ ಯಾವ ರೀತಿ ಗಾಯ ಆಗಿದೆ ನೋಡಿದೀರಾ ನೀವು? ಒಬ್ಬ ಪೊಲೀಸ್ ಅಧಿಕಾರಿಯನ್ನ ಕೊಲ್ಲೋ ಯತ್ನ ನಡೆಯುತ್ತೆ. ಏಕಾಏಕಿ ಒಂದು ಗುಂಪು ಬಂದು ಪೊಲೀಸ್ ಅಧಿಕಾರಿಗೆ ಹಿಗ್ಗಾಮುಗ್ಗ ಥಳಿಸುತ್ತೆ. ಏನ್ ಹೇಳ್ಬೇಕಿದಕ್ಕೆ? ಪೊಲೀಸರ ಮೇಲೆ ಕಲ್ಲು ತೂರಾಟವನ್ನು ನಡೆಸ್ತಾರೆ. ಮನುಷ್ಯತ್ವ ಇಲ್ಲದ ಹಾಗೆ ನಡ್ಕೊಳ್ತಾರೆ. ಇದಾ ದೇಶದ ಯುವ ಶಕ್ತಿ? 50ಕ್ಕೂ ಹೆಚ್ಚು ಪೊಲೀಸ್ ಅಧಿಕಾರಿಗಳು ಗಾಯಗೊಳ್ಳುತ್ತಾರೆ. ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡೋರು ಅವರ ಮೇಲೆ ಕೈ ಮಾಡೋದಕ್ಕೆ ಹೋಗ್ತೀರಾ? ನೀವ ರೆಸ್ಪಾನ್ಸಿಬಲ್ ಯೂತ್,
ಬಹಳಷ್ಟು ಗಾಡಿಗಳು ಹಾನಿಯಾಗಿದ್ದಾವೆ. ಪೊಲೀಸರ ಗಾಡಿಯನ್ನು ಬಿಡಲಿಲ್ಲ. ಇದು ನೀವುಗಳು ನ್ಯಾಯ ಕೇಳುವಂಥ ರೀತಿ. ನಿಜವಾಗ್ಲೂ ಹೇಳಿ, ಅದರಲ್ಲಿ ನೀಟ್ ಆಸ್ಪಿರೆಂಟ್ಸ್ ಎಷ್ಟು ಮಂದಿ ಇದ್ರು? ಅದರಲ್ಲಿ ಆಕ್ಚುಲಿ ವಿದ್ಯಾರ್ಥಿಗಳು ಇದ್ದಾರಾ? ವಿದ್ಯಾರ್ಥಿಗಳು ನಡ್ಕೊಳ್ಳುವಂತಹ ರೀತಿನ ಅದು? ಬುದ್ಧಿ ಇರೋರಿಗೆ ಅರ್ಥ ಆಗಲ್ವಾ ಇದು? ವೀಕ್ಷಕರ, ಸಿಜೆಪಿ ಪ್ರತಿಭಟನಾಕಾರರ ಹೇಳಿಕೆಯನ್ನು ನೀವು ಕೇಳಬೇಕು. ಒಬ್ಬೊಬ್ಬರದ್ದು ಒಂದೊಂದು ಮಾತು ಒಬ್ಬ ಭಾರತೀಯನಾಗಿ ರಕ್ತ ಕುದಿಯತ್ತೆ ಕೇಳಿದ್ರೆ. ಉಮರ್ ಖಾಲಿದ್ಗೆ ಜೈ ಹಾಕ್ತಾರೆ. ಯಾರು? ಭಾರತದಿಂದ ಅಸ್ಸಾಮನ್ನ ಬೇರ್ಪಡಿಸ್ತೀವಿ ಅಂತ ಹೇಳಿದಂಥವನು. ಒಬ್ಬ ಭಯೋತ್ಪಾದಕನಿಗೆ ಇವರು ಜೈ ಹಾಕ್ತಾರೆ. मोदी मुर्दाबाद, मोदी मुर्दाबाद, केजरीवाल की जय, केजरीवाल की जय। उमर खालिद की जय। काम को फ्री करो। क्या हुआ? बोल दिया आसाम को काट लेगा। क्या हुआ? अच्छी चीजें काट लो, आसाम को क्या? ಈ ಹೇಳಿಕೆಯನ್ನು ನೋಡಿದ ಮೇಲೂ ನೀವೇನು ಹೇಳ್ತೀರಾ? ಇದು ಭಾರತ ವಿರೋಧಿ ಹೋರಾಟ ಅಲ್ವಾ? ಇವರು ವಿದ್ಯಾರ್ಥಿಗಳಿಗೆ ನ್ಯಾಯವನ್ನು ಕೊಡಿಸ್ತಾರಾ? ಇನ್ನೊಬ್ಬ ಹೇಳ್ತಾನೆ, RSS ಮುರ್ದಾಬಾದ್ ಅಂತ. ಅಲ್ಲ ಸ್ವಾಮಿ, RSSಗೂ ನೀಟ್ ಹೋರಾಟಕ್ಕೂ ಏನ್ರಿ ಸಂಬಂಧ? ಹೋರಾಟ ಮಾಡ್ತಾ ಇರುವಂತದ್ದು ವಿದ್ಯಾರ್ಥಿಗಳಿಗೋಸ್ಕರ. ಅಲ್ಲಿ RSS ಹೆಂಗ್ರಿ ಬಂತು? RSS ವಿರುದ್ಧ ಘೋಷಣೆ ಯಾಕೆ ಕೂಗ್ತೀರಾ? ಮೊನ್ನೆ ಅಭಿಜಿತ್ ದೀಪ್ಗೆ ಕೂಡ ಅಷ್ಟೇ ಪೊಲೀಸರನ್ನ RSS ಗೂಂಡ ಅಂತ ಹೇಳ್ತಾನೆ. ಹಾಗಾದ್ರೆ ನಿಮ್ಗಳ ಹಿಂದಿನ ಇಂಟೆನ್ಷನ್ ಏನು? ಅಲ್ಲೂ ನಿಮಗೆ RSS ಯಾಕೆ ಬಂತು? ಇನ್ನೊಂದು ಹೇಳಿಕೆಯನ್ನು ನೋಡ್ತಾ ಇದ್ದೆ. ಧರ್ಮೇಂದ್ರ ಪ್ರಧಾನ್, ಅದೇ ರೀತಿ ಮೋದಿಜಿ ಇವರು ರಾಜೀನಾಮೆಯನ್ನ ಕೊಡದೇ ಇದ್ರೆ ಭಾರತವನ್ನ ನೇಪಾಳ ಮಾಡ್ಬಿಡ್ತೀವಿ. संसद भवन उखाड़ दिया जाएगा, संसद भवन उखाड़ दिया जाएगा, इस्तीफा नहीं मिला तो उखाड़ दिया जाएगा, सब उखाड़ दिया जाएगा, सब कर दिया जाएगा। नेपाल बना दिया जाएगा, नेपाल 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 बनेगा। ಸಂಸತ್ ಭವನವನ್ನೇ ಉರುಳಿಸಿಬಿಡ್ತೀವಿ. ಇದನ್ನ ಆನ್ ಕ್ಯಾಮ್ರಾ ಒಬ್ಬ ಯುವಕ ಹೇಳ್ತಾನೆ. ಆನ್ ಕ್ಯಾಮ್ರಾ. ಈತ ವಿದ್ಯಾರ್ಥಿ ಆಗಿರೋದಕ್ಕೆ ಸಾಧ್ಯ ಇದೆಯಾ? ಈತ ನಮ್ಮ ದೇಶದ ಒಬ್ಬ ರೆಸ್ಪಾನ್ಸಿಬಲ್ ಯೂತ್ ಆಗಿರೋದಕ್ಕೆ ಅಥವಾ ಆಗೋದಕ್ಕೆ ಸಾಧ್ಯ ಇದೆಯಾ? ನೇಪಾಳದ ಹಾಗೆ ಹಿಂಸಾಚಾರವನ್ನು ಮಾಡಿದ್ರೆ ಇವರಿಗೆ ನ್ಯಾಯ ಸಿಗ್ಬಿಡುತ್ತಾ? ಹಾಗಾದ್ರೆ ಈ ಕಾಕ್ರೋಚ್ಗಳ ಉದ್ದೇಶ ಆದ್ರೂ ಏನು? ನೀಟ್ ವಿಚಾರವಾಗಿ ನ್ಯಾಯ ಕೇಳೋದಾ? ಸಂಸತ್ ಭವನಕ್ಕೆ ಬೆಂಕಿಯನ್ನ ಹಚ್ಚೋದಾ? ಏನು ಉದ್ದೇಶ ಏನು? ಮತ್ತೊಬ್ಬ ಹೇಳ್ತಾನೆ, ಸಂಸತ್ ಭವನಕ್ಕೆ ನುಗ್ಗಿ ಮೋದಿಗೆ ಹೊಡಿತೀವಿ ಅಂತ. ಮೋದಿಗೆ ಹೊಡಿತೀವಿ. ಇಂಟೆನ್ಷನ್ ಕ್ಲಿಯರ್ ಇಲ್ವಾ ಇವ್ರದು? ಕಾಕ್ರೋಚ್ಗಳ ಹೋರಾಟಕ್ಕೂ ಅವರ ಹೇಳಿಕೆಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಕಾಕ್ರೋಚ್ಗಳ ಹೋರಾಟಕ್ಕೂ ಅದರಲ್ಲಿರುವಂತಹ ವ್ಯಕ್ತಿಗಳಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ವೀಕ್ಷಕರಿದು ನೀಟ್ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸುವಂತ ಹೋರಾಟ 100% ಅಲ್ಲವೇ ಅಲ್ಲ. ಇದು ಮೋದಿ ವಿರೋಧಿ ಹೋರಾಟ. ಮೋದಿ ವಿರೋಧಿ ಹೋರಾಟ. ಈವರೆಗೂ ಕೂಡ ಈ ಹೋರಾಟದಲ್ಲಿ ಭಾಗಿಯಾದಂಥವ್ರು ಎಲ್ಲರೂ ಕೂಡ ಮೋದಿ ವಿರೋಧಿಗಳೇ. ನೋಡಿರ್ತೀರ ನೀವು, ವೆರೈಟಿ ವ್ಯಕ್ತಿತ್ವಗಳು ಬಂದಿದ್ವಲ್ವಾ? ನೀಟ್ ಅಕ್ರಮವನ್ನ ಒಂದು ಆಯುಧವಾಗಿ ಬಳಸ್ಕೊಳ್ತಾ ಇದ್ದಾರೆ ಅಷ್ಟೇ. ಅದೊಂದು ಮ್ಯಾಟರ್ ಅವರಿಗೆ, ಬಟ್ ಮಾಡ್ತಾ ಇರೋದು ಬೇರೆನೆ. ವೀಕ್ಷಕರೇ, ನಿನ್ನೆ ದೆಹಲಿಯಲ್ಲಿ ದೊಡ್ಡ ದಂಗೆಗೆ ಇವ್ರು ಪ್ಲಾನ್ ಮಾಡಿದ್ರ? ಏನು ಪ್ಲಾನ್ ಇಲ್ಲ ಅಂತ ಅಂದ್ರೆ, ಜಂತರ್ ಮಂತರಲ್ಲಿ ಒಂದಷ್ಟು ಟ್ರಕ್ ಅಲ್ಲಿ ಕಲ್ಲು ಬಂದಿದ್ ಹೇಗೆ? 2 ಟ್ರಕ್ ಅಲ್ಲಿ ಕಲ್ಲು ಬರುತ್ತೆ. ಜಂತರ್ ಮಂತರ್ಗೆ ಅದನ್ನ ತರಿಸಿದ್ಯಾರು? ನಾವು ಶಾಂತಿಯುತ ಪ್ರತಿಭಟನೆ ಅಂತ ಹೇಳ್ತಾ ಇದ್ದೀರಲ್ವಾ? ಮಾತಿಗೆ ಸಂವಿಧಾನ ಅಂತ ಹೇಳ್ತೀರಲ್ವಾ? ಕಲ್ಲು ಯಾಕ್ರಿ ಬಂತು? ಆದ್ರೂ ಪೊಲೀಸರು ಲಾಠಿ ಚಾರ್ಜ್ ಮಾಡಿ ಇವರು ಕಲ್ಲು ಎಸೆದ್ರು. ಪೊಲೀಸರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋದ್ರು ಕೂಡ ಪಾಪ ಕಂಟ್ರೋಲ್ ಮಾಡಿದ್ದಾರೆ.
ಒಂದು ದೊಡ್ಡ ದಂಗೆಯನ್ನ ತಡೆದಿದ್ದಾರೆ ಅಂತಾನೆ ಹೇಳ್ಬಹುದು. ಪೊಲೀಸರ ಹತ್ರ ನೀವು ಲಾಠಿ ಚಾರ್ಜ್ ಯಾಕೆ ಮಾಡಿದ್ರಿ ಅಂತ ಕೇಳಿದ್ರೆ ಅವ್ರು ಏನ್ ಹೇಳ್ತಾರೆ ಗೊತ್ತಾ? ನಿನ್ನೆ ದೆಹಲಿಯಲ್ಲಿ ಹೋರಾಟಕ್ಕೆ ಬಂದಂಥವ್ರು 50% ಮಂದಿ ಸ್ವಂತ ಇಂಟ್ರೆಸ್ಟ್ ಇಂದ ಬಂದಂಥವ್ರಲ್ಲ. ಅವರ ಇಂಟೆನ್ಷನ್ನೇ ಬೇರೆ. ಅವರನ್ನೆಲ್ಲ ಮೊಬಿಲೈಸ್ ಮಾಡಲಾಗಿತ್ತು. ಬಹಳಷ್ಟು ಬಾರಿ ಕೈ ಮುಗ್ದು ಕೇಳ್ಕೊಂಡ್ರು ಕೂಡ ಅವ್ರುಗಳು ಕೇಳಲೇ ಇಲ್ಲ. ನಮ್ಮ ಮೇಲೆ ಕಲ್ಲು ತೂರಾಟವನ್ನು ನಡೆಸಿದ್ರು. ಲಾಠಿ ಚಾರ್ಜ್ ಮಾಡದೇ ಇದ್ದಿದ್ರೆ ಹಿಂಸಾಚಾರ ಇನ್ನೂ ದೊಡ್ಡದಾಗ್ತಾ ಇತ್ತು. ಇದ್ರ ಪೊಲೀಸರು ಹೇಳ್ತಾ ಇರುವಂತದ್ದು. ಇದು ವೀಕ್ಷಕರೇ, ಅಭಿಜಿತ್ ದೀಪ್ಗೆ ಒಂದು ಆರೋಪವನ್ನ ಮಾಡ್ತಾನೆ. ಪ್ರತಿಭಟನೆಯಲ್ಲಿ ಯಾವುದೇ ತುರ್ತು ಪರಿಸ್ಥಿತಿ ಇಲ್ಲದಿದ್ರೂ ಕೂಡ ಇವರು ಆಂಬ್ಯುಲೆನ್ಸ್ ಅನ್ನ ಕರೆತಂದಿದ್ರು. ಪ್ರತಿಭಟನೆಯಲ್ಲಿ ಒಂಥರ ಗೊಂದಲವನ್ನ ಸೃಷ್ಟಿ ಮಾಡಿ, ಕಾಲ್ ತುಳಿತ ಆಗೋ ಹಾಗೆ ಮಾಡಿ, ಸರ್ಕಾರ ಒಂದು ಸಂಚನ ರೂಪಿಸಿತ್ತು, ಒಂದು ಪ್ಲಾನ್ ಅನ್ನ ಮಾಡಿತ್ತು ಆ ರೀತಿ ಆಗೋದಕ್ಕೆ. ಯಾರ ಅಭಿಜಿತ್ ದೀಪ್ಗೆ ಹೇಳುವಂಥದ್ದು. ಹಲೋ ಮಿಸ್ಟರ್ ದೀಪ್ಗೆ, ತಮಗೆ ಮಾಹಿತಿ ಇಲ್ಲ ಅಂತ ಅನಿಸುತ್ತೆ. 10 ರಿಂದ 15 ಸಾವಿರ ಜನ ಒಂದು ಕಡೆ ಪ್ರತಿಭಟನೆಗೆ ಅಂತ ಸೇರಿದ್ರೆ ಅಲ್ಲಿ ಕನಿಷ್ಠ ಅಂತಂದ್ರು 10 ಆಂಬ್ಯುಲೆನ್ಸ್ ಬಂದೇ ಇರುತ್ತೆ. ಯಾಕೆ ಹೇಳಿ? ನೀವುಗಳು ಹೇಳಿದ ಹಾಗೆ ಅಲ್ಲಿ ಕಾಲ್ ತುಳಿತ ಆಗ್ಲಿ ಅಂತ ಅಲ್ಲ. ನಿಮಗೆ ಅಂತ ಮನಸ್ಥಿತಿ ಇದ್ರೆ ನಾವೇನು ಮಾಡೋಣ? ಈ ತಳ್ಳಾಟ ನೂಕಾಟದಲ್ಲಿ ಯಾರಿಗೋ ಗಾಯ ಆಗತ್ತೆ, ಯಾರೋ ತಲೆ ಸುತ್ತು ಬಂದು ಬೀಳ್ಬಹುದು, ಯಾರಿಗೋ ಹೃದಯಾಘಾತ ಆಗಬಹುದು, ಇಲ್ಲ ಸಣ್ಣ ಪುಟ್ಟ ತೊಂದರೆ ಆಗಬಹುದು. ಸೊ ತಕ್ಷಣ ಅವರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡೋ ಉದ್ದೇಶ ಅದು. ದೀಪ್ಗೆ ತಮ್ಮ ರಕ್ಷಣೆಗೆ ಅಂತ ಆಂಬ್ಯುಲೆನ್ಸ್ ಅನ್ನ ಕಳಿಸಿದ್ರೆ ಕಾಲ್ ತುಳಿತ ಆಗ್ಲಿ ಅದಾಗ್ಲಿ ಇದಾಗ್ಲಿ ಅಂತ ಇವರು ಏನು ಪ್ಲಾನ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀರಲ್ವಾ? ನಾಚಿಕೆ ಆಗಲ್ವಾ ನಿಮಗೆ? ಕಾಕ್ರೋಚ್ ಪಾರ್ಟಿ ಹೋರಾಟ ಹಳಿ ತಪ್ಪೋದಕ್ಕೆ ಇಂಥವರೇ ಕಾರಣ, ಇಂಥ ಹೇಳಿಕೆಗಳೇ ಕಾರಣ. ನಿಮ್ಮ ಉದ್ದೇಶನೇ ಬೇರೆ ಇದೆ. ವೀಕ್ಷಕರೇ, ಕಾಕ್ರೋಚ್ಗಳ ಸಮಸ್ಯೆ ಮೋದಿ ಸರ್ಕಾರ ಕೇಳ್ತಿಲ್ವಾ ಅಂತ ಹೇಳಿದ್ರೆ ಅಫ್ಕೋರ್ಸ್ ಕೇಳ್ತಾ ಇದೆ. ನಿನ್ನೆ ಕೇಂದ್ರ ಆರೋಗ್ಯ ಸಚಿವರಾದಂತಹ JP ನಡ್ಡಾ ಅವರು ಕಾಕ್ರೋಚ್ ಪ್ರತಿನಿಧಿಗಳನ್ನ ಕರೆಸಿಕೊಂಡು ಮಾತುಕತೆಯನ್ನು ನಡೆಸ್ತಾರೆ. ಕಾಕ್ರೋಚ್ ವಕ್ತಾರ ಸೌರವ್ ದಾಸ್, ಆಮೇಲೆ ಅಶುತೋಷ್ ರಂಕ 3 ಬೇಡಿಕೆಯನ್ನ ದಯವಿಟ್ಟು ಈಡೇರಿಸಬೇಕು ಅಂತ ಹೇಳಿದ್ರಂತೆ. ಮೊದಲನೇ ಬೇಡಿಕೆ, ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡಬೇಕಂದ್ರೆ ಅವರ ರಾಜೀನಾಮೆಯನ್ನು ಪಡೀರಿ. 2ನೇದು, ಆತ್ಮಹತ್ಯೆ ಮಾಡಿಕೊಂಡಂತಹ ವಿದ್ಯಾರ್ಥಿಗಳ ಕುಟುಂಬಗಳಿಗೆ 1 ಕೋಟಿ ಪರಿಹಾರವನ್ನು ನೀಡುವಂಥದ್ದು. 3ನೇದು, ಕೂಡಲೇ ಸೋನಂ ವಾಂಗ್ಚುಕ್ ಅವರನ್ನ ಆಸ್ಪತ್ರೆಯಿಂದ ಬಿಡುಗಡೆ ಮಾಡಿ ಕಳಿಸುವಂಥದ್ದು. JP ನಡ್ಡಾ ಅವರು ಓಕೆ, ನಿಮ್ಮ ಬೇಡಿಕೆಗಳನ್ನ ಪರಿಶೀಲನೆ ಮಾಡ್ತೀವಿ, ನೀವು ಮೊದಲು ಪ್ರತಿಭಟನೆಯನ್ನ ಕೈಬಿಡಿ, ಈ ರೀತಿ ಹಿಂಸಾಚಾರವನ್ನು ನಡೆಸಿದ್ರೆ ನ್ಯಾಯ ಸಿಗುತ್ತಾ ಅಂತ ಕೇಳಿದ್ರಂತೆ. ಅದಕ್ಕೆ ಕಾಕ್ರೋಚ್ ಪ್ರತಿನಿಧಿಗಳು ನಮ್ಮ ಹೋರಾಟ ನಿಲ್ಲಲ್ಲ ಅಂತ ಹೇಳಿ ಹೊರಗೆ ಬಂದ್ರಂತೆ. ಇವರ ಬೇಡಿಕೆ ಈಡೇರಿಸೋದು ಇವರಿಗೆ ಇಂಪಾರ್ಟೆಂಟ್ ಅಲ್ಲ. ಈ ರೀತಿ ಹಿಂಸಾಚಾರ ಮಾಡುವಂಥದ್ದು ಇವರ ಗುರಿ ತರ ಕಾಣಿಸ್ತಾ ಇದೆ. ವೀಕ್ಷಕರ, ಕಾಕ್ರೋಚ್ ಪಾರ್ಟಿ ಆರಂಭದಲ್ಲಿ ಮಾಡಿದ್ದಂತ ಹೋರಾಟ ತಪ್ಪ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ನೀಟ್ ಅಕ್ರಮದ ಬಗ್ಗೆ ಪ್ರಶ್ನೆ ಮಾಡಿದ್ದು ತಪ್ಪ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ, ಅದು ತಪ್ಪಲ್ಲ. ಪ್ರತಿಭಟನೆ ಬೇರೆ ರೂಟ್ ಅನ್ನ ತಗೊಳ್ತಲ್ವಾ, ಅದಾದ ನಂತರ ಹಿಂಸಾಚಾರದ ರೂಪಕ್ಕೆ ತಿರುಕೊಳ್ತಲ್ವಾ, ಇದು ತಪ್ಪು. ಹಿಂಸಾಚಾರ ನಡೆಸಿದ್ರೆ ನ್ಯಾಯ ಸಿಗಲ್ಲ ಅಲ್ವಾ? ಈಗೊಂದು ಪ್ರಶ್ನೆ ಬರಬಹುದು, ನೀಟ್ ಅಕ್ರಮ ಆದರೂ ಕೂಡ ಮೋದಿ ಸರ್ಕಾರ ಏನೂ ಕ್ರಮವನ್ನ ಕೈಗೊಳ್ಳಿಲ್ವಾ? ಅಫ್ಕೋರ್ಸ್ ಕೈಗೊಂಡಿದೆ. ನೀಟ್ ಅಕ್ರಮದಲ್ಲಿ ಭಾಗಿಯಾದಂಥವರನ್ನ ಮೋದಿ ಸರ್ಕಾರ ಒಳಗೆ ಹಾಕಿದೆ. ಅದಾದ ನಂತರ ಮರುಪರೀಕ್ಷೆಯಲ್ಲಿ ಯಾವುದೇ ಲೋಪ ಆಗದ ಹಾಗೆ ಇದೇ ಧರ್ಮೇಂದ್ರ ಪ್ರಧಾನ್ ಕೆಲಸವನ್ನ ಮಾಡಿದ್ದಾರೆ. ನೀಟ್ ಮರುಪರೀಕ್ಷೆ ಯಶಸ್ವಿಯಾಗಿ ನಡೆದು ರಿಸಲ್ಟ್ ಕೂಡ ಬಂದಿದೆ. ಇದರಲ್ಲಿ ಯಾವುದೇ ಲೋಪ ಆಗಲಿಲ್ಲ. ಅಫ್ಕೋರ್ಸ್ ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗಬಾರದಿತ್ತು. ಇದು ವಿದ್ಯಾರ್ಥಿಗಳ ಭವಿಷ್ಯದ ಪ್ರಶ್ನೆ. ಈ ವಿಚಾರವಾಗಿ ಸಂಸತ್ತಲ್ಲೂ ಕೂಡ ಈಗ ವಿಪಕ್ಷಗಳು ಪ್ರಶ್ನೆ ಮಾಡ್ತಾ ಇದ್ದಾವೆ. ಚರ್ಚೆ ಆಗಲಿ, ಪರೀಕ್ಷೆ ವ್ಯವಸ್ಥೆ ಸುಧಾರಿಸೋದಾದ್ರೆ ಸುಧಾರಿಸಲಿ. ಆದರೆ
ಜಿರಳೆಗಳ ರೀತಿ ಹಿಂಸಾಚಾರವನ್ನು ನಡೆಸಿದ್ರೆ ಅದನ್ನ ಒಪ್ಪೋದಕ್ಕೆ ಆಗಲ್ಲ. ಪೊಲೀಸರನ್ನ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ರೆ ಅದನ್ನ ಸಹಿಸ್ಕೊಳ್ಳೋದಕ್ಕಾಗಲ್ಲ. ವೀಕ್ಷಕರು, ಆದಷ್ಟು ಬೇಗ ಮೋದಿ ಸಂಪುಟ ಪುನಾರಚನೆ ಆಗುವಂತ ಚಾನ್ಸಸ್ ಇದೆ. ಈ ಸಂಪುಟ ಪುನಾರಚನೆಯಲ್ಲಿ ಧರ್ಮೇಂದ್ರ ಪ್ರಧಾನ್ ಕೈ ಬಿಡ್ತಾ ಇದ್ರೋ ಏನೋ. ಆದ್ರೆ ಈಗ ಏನಾಗ್ಬಿಟ್ಟಿದೆ, ಕಾಕ್ರೋಚ್ಗಳ ಹೋರಾಟದಿಂದಾನೇ ಧರ್ಮೇಂದ್ರ ಪ್ರಧಾನ್ ಅವರನ್ನ ಸಂಪುಟದಲ್ಲಿ ಉಳಿಸ್ಕೊಳ್ಳುವ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಲೂಬಹುದು. ಸಂಪುಟದಿಂದ ಧರ್ಮೇಂದ್ರ ಪ್ರಧಾನ್ ಅವರ ಕೈ ಬಿಟ್ರೆ ಕಾಕ್ರೋಚ್ಗಳ ಹೋರಾಟಕ್ಕೆ ಹೆದರಿದ್ರು ಅನ್ನುವಂಥದ್ದು ಬರುತ್ತೆ. ಹಾಗಾಗಿ ಧರ್ಮೇಂದ್ರ ಪ್ರಧಾನ್ ಅವರನ್ನ ಸಂಪುಟದಲ್ಲೇ ಉಳಿಸ್ಕೊಂಡು ಖಾತೆ ಬದಲಾವಣೆ ಮಾಡಲೂಬಹುದು. ನಿನ್ನೆ ಹೋರಾಟ ಜಾಸ್ತಿ ಆಗ್ತಾ ಇದ್ದ ಹಾಗೆ ಅಮಿತ್ ಶಾಜಿ ಅವರು ಧರ್ಮೇಂದ್ರ ಪ್ರಧಾನ್ ಅವರನ್ನ ಕರೆಸ್ಕೊಂಡು ಮಾತಾಡಿದಾರಂತೆ. ಬಟ್ ಏನೇ ಆಗಲಿ, ಯಾರಾದರೂ ಅಕ್ರಮ ಆದಾಗ ಅದನ್ನ ಒಳ್ಳೆ ರೀತಿಯಲ್ಲಿ ಅದಕ್ಕೆ ನ್ಯಾಯವನ್ನ ಕೇಳಿದ್ರೆ ಒಪ್ಕೊಳ್ಬಹುದಿತ್ತು, ಹೋರಾಟವನ್ನ ಮಾಡಿದ್ರೆ ಅದಕ್ಕೆ ಬೆಂಬಲವನ್ನು ಕೊಡಬಹುದಿತ್ತು. ಆದರೆ ಈ ರೀತಿ ದಂಗೆಯನ್ನು ನಡೆಸಿದ್ರೆ ಅದನ್ನು ಒಪ್ಕೊಳ್ಳೋದಕ್ಕಾಗಲ್ಲ. ಅಣ್ಣಾ ಹಜಾರೆ ಅವರು ಕೂಡ ಹೋರಾಟವನ್ನು ಮಾಡಿದ್ರಲ್ವಾ? ಯಾಕೆ ಅವರ ಹೋರಾಟ ಹಳಿ ತಪ್ಪಿರಲಿಲ್ಲ? ಯಾಕಂದ್ರೆ ಅವರ ಹೋರಾಟದಲ್ಲಿ ರಾಜಕಾರಣಿಗಳಿಗೆ, ದೇಶ ವಿರೋಧಿಗಳಿಗೆ ಅವಕಾಶ ಇರಲಿಲ್ಲ. ಬಟ್ ಕಾಕ್ರೋಚ್ ಪಾರ್ಟಿ ಹಾಗಲ್ವಲ್ಲ. ಮೋದಿ ವಿರೋಧಿಗಳು, ದೇಶ ವಿರೋಧಿಗಳು, ಹಿಂದೂ ವಿರೋಧಿಗಳು ಎಲ್ಲರೂ ಬಂದ್ರು ಎಕ್ಸೆಪ್ಟ್ ಸ್ಟೂಡೆಂಟ್ಸ್. ಅವತ್ತು ಅಣ್ಣಾ ಹಜಾರೆ ಅವರ ಆ ಒಂದು ಹೋರಾಟವನ್ನು ಬಳಸ್ಕೊಂಡು ಅರವಿಂದ್ ಕೇಜ್ರಿವಾಲ್ ಆಮ್ ಆದ್ಮಿ ಪಾರ್ಟಿ ಕಟ್ಟಿದ್ರು. ಆಮೇಲೆ ಅದೇ ಪಾರ್ಟಿಯಲ್ಲಿ ಭ್ರಷ್ಟಾಚಾರ ತಾಂಡವಾಡದಾಯಿತು. ಈಗ ಮತ್ತೆ ಈ ಕಾಕ್ರೋಚ್ ಪಾರ್ಟಿ ಮೂಲಕ ಬಂದಿದ್ದಾರೆ. ಮುಂದೆ ಇದೇನಾಗುತ್ತೆ ಗೊತ್ತಿಲ್ಲ. ಬಟ್ ಹೋರಾಟ ಒಳ್ಳೆ ರೀತಿಯಲ್ಲಿ ನಡೆದಿದ್ರೆ ಅದನ್ನು ಬಹುಶಃ ಈ ದೇಶ ಆಕ್ಸೆಪ್ಟ್ ಮಾಡ್ತಾ ಇತ್ತೋ ಏನೋ. ಆದರೆ ಈ ಹೋರಾಟಕ್ಕೂ ನೀಟ್ಗೂ ಯಾವುದೇ ಸಂಬಂಧ ಇಲ್ಲ. ಕಾಕ್ರೋಚ್ ಪಾರ್ಟಿಯ ಅಥವಾ ಇವರ ಈ ಒಂದು ಪ್ರೊಟೆಸ್ಟಿನ ಮೂಲ ಉದ್ದೇಶ ಇರುವಂಥದ್ದೇ ಮೋದಿಜಿಯವರನ್ನ ಕೆಳಗೆ ಇಳಿಸುವಂಥದ್ದು. ಅದಕ್ಕೆ ಬಾಂಗ್ಲಾದೇಶದಲ್ಲಿ ಆದಂಥ ದಂಗೆ, ನೇಪಾಳದಲ್ಲಿ ಆದಂಥ ದಂಗೆ, ಅವುಗಳನ್ನು ಇನ್ಸ್ಪಿರೇಷನ್ ಆಗಿ ತಗೊಂಡು ಇವ್ರುಗಳು ಈ ರೀತಿಯಾಗಿ ಆಡ್ತಾ ಇರುವಂಥದ್ದು. ಮುಂದೆ ಇದು ಎಲ್ಲಿಗೆ ಹೋಗಿ ತಲುಪುತ್ತೆ ಗೊತ್ತಿಲ್ಲ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯನೂ ಕಮೆಂಟ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.